ಮನುಷ್ಯ ಯಾವಾಗಲೂ ಜೀವನದಲ್ಲಿ ಚಿಂತೆ ಮಾಡ್ತಿರ್ತಾನೆ. ತನ್ನ ಜೀವನದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿವೆ ಅಂತ ಯೋಚಿಸ್ತಾನೆ. ತನ್ನ ಅಕ್ಕಪಕ್ಕ ನೋಡ್ತಾನೆ, ಎಲ್ರು ಎಷ್ಟು ಸಂತೋಷವಾಗಿದ್ದಾರೆ ಅಂತ ನೋಡ್ತಾನೆ. ನನ್ನ ಜೀವನದಲ್ಲಿ ಮಾತ್ರ ಸಮಸ್ಯೆ ಇದೆ ಅನ್ಕೋತಾನೆ. ಆದ್ರೆ ಹಾಗೇನೂ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಪ್ರಾಣಿಯ ಜೀವನದಲ್ಲೂ ಸಮಸ್ಯೆ ಬರುತ್ತೆ. ಮನುಷ್ಯ ಪಕ್ಷಿಯ ಜೀವನವನ್ನ ನೋಡಿ ಹೇಗೆ ಅನ್ಕೋತಾನೆ ಅಂದ್ರೆ, ಇವುಗಳ ಜೀವನ ಎಷ್ಟು ಸರಳವಾಗಿದೆ ಅಂತ. ದೇಶದ ಗಡಿ ಮೇಲೆ ಹಾರಾಡೋಕ್ಕೂ ಇವುಗಳಿಗೆ ಯಾವ ಬಂಧನೂ ಇಲ್ಲ. ಇರೋಕ್ಕೂ ಉಳ್ಕೊಳ್ಳೋಕ್ಕೂ ಯಾವ ಚಿಂತೆನೂ ಇಲ್ಲ. ಎಷ್ಟು ಸುಂದರವಾದ ಜೀವನ. ಹಾಗೆ ಇರುವೆನ ನೋಡ್ತಾನೆ. ಆಗ ಅನ್ಕೋತಾನೆ, ಅದ್ಭುತವಾಗಿದೆ, ಇವುಗಳ ಸಂಪೂರ್ಣ ಜೀವನ ಭೂಮಿ ಮೇಲೆ ಕಳೆದು ಹೋಗ್ಬಿಡತ್ತೆ ಅಂತ. ಆಹಾರನೂ ಭೂಮಿ ಮೇಲೆ ಸಿಕ್ಬಿಡತ್ತೆ. ಎಂಥ ಒಳ್ಳೆ ಜೀವನ ಇವುಗಳದ್ದು. ಆದ್ರೆ ಸುಂಟರ ಗಾಳಿ ಬಂದಾಗ ಎಲ್ಲಕ್ಕಿಂತ ಮೊದಲು ಈ ಪಕ್ಷಿಗಳ ಗೂಡು ಹಾರು ಹೋಗ್ಬಿಡತ್ವೆ. ಈ ಪಕ್ಷಿ ಯಾವುದೇ ಕೊಂಬೆ ಮೇಲೆ ಹೋಗಿ ಕೂತ್ರು ಅದಕ್ಕೆ ಒಂದು ಚಿಂತೆ ಇರುತ್ತೆ, ಯಾವುದಾದ್ರೂ ದೊಡ್ಡ ಪಕ್ಷಿ ಬಂದು ತನ್ನ ಮೇಲೆ ಆಕ್ರಮಣ ಮಾಡಬಹುದು ಅಂತ, ತನ್ನ ಪ್ರಾಣ ತಗೊಳ್ದೇ ಇರಲಿ ಅಂತ. ಇನ್ನು ಇರುವೆ ಬಗ್ಗೆ ಮಾತಾಡೋದಾದ್ರೆ, ಯಾವಾಗ್ಲೂ ತನಗೆ ಕಷ್ಟ ಇದ್ದೇ ಇರತ್ತೆ. ಒಂದು ವೇಳೆ ಗಾಳಿ ಅಥವಾ ನೀರು ತನ್ನನ್ನು ಕೊಚ್ಕೊಂಡು ಹೋಗ್ಬಾರ್ದು ಅಂತ, ಯಾವುದಾದ್ರೂ ಪ್ರಾಣಿಯ ಕಾಲುಗಳಿಗೆ ಸಿಕ್ಕಿ ಈ ಇರುವೆಗಳು ಸತ್ತು ಹೋಗ್ಬಾರ್ದು ಅಂತ. ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರುತ್ತೆ. ಇಂಥ ಸಮಸ್ಯೆಗಳು ಬರ್ತಾನೆ ಇರತ್ವೆ. ಇದರ ಅರ್ಥ ನೀವು ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಪರಿಹಾರ ಹುಡ್ಕೋಕ್ಕಾಗಲ್ಲ ಅಂತಲ್ಲ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಖಂಡಿತವಾಗ್ಲೂ ಇದೆ. ಶಾಂತವಾದ ಮನಸ್ಸಿನಿಂದ ಅದನ್ನ ಹುಡುಕ್ಬೇಕಾದ್ದು ತುಂಬಾ ಮುಖ್ಯ. ನೀವು ಹೀಗೆ ಮಾಡಿ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನ ಹುಡುಕಿ ಅದನ್ನ ಬಗೆಹರಿಸ್ತಾ ಹೋಗ್ತಾ ಇರಿ. ಆಗ ಆನಂದ ತಾನಾಗೆ ಬರುತ್ತೆ. ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ಜೀವನ ಪೂರ್ತಿ ದುಃಖದಲ್ಲಿ ಮುಳುಗಿರಬೇಕಾಗತ್ತೆ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.